ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾದಾಮಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪೆಂಡಾಲ್ ಇಲ್ಲದೆ ಮಕ್ಕಳು ಉರಿ ಬಿಸಿಲಿನಲ್ಲಿ ಒದ್ದಾಡಿದ ಶಾಲಾ ವಿದ್ಯಾರ್ಥಿಗಳು. ಅವ್ಯವಸ್ಥೆ ತೋರಿದ ತಾಲೂಕು ಆಡಳಿತ, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆಗಳ ಮೇಲೆ ಸಾರ್ವಜನಿಕರು, ಸಂಘಟನೆಯವರು ಕೆಂಡಾಮಂಡಲ. 1950 ಜನವರಿ 26ರಂದು ಸಂವಿಧಾನ ಜಾರಿಯಾಗಿ ಇಂದಿಗೆ 75 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಜಾಥಾ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮೂಲಕ ಜಿಲ್ಲಾ ಪಂಚಾಯತ್ನಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಸವಣ್ಣನವರ ಪ್ರತಿಮೆ, ಐತಿಹಾಸಿಕ ತಾಣದ ಪ್ರತಿಮೆಗಳನ್ನು ಹೊತ್ತ ತೆರೆದ ವಾಹನದೊಂದಿಗೆ ಜೊತೆಗೆ ಮಕ್ಕಳು, ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಸಾಗುತ್ತಾ ಬಾದಾಮಿ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ದುರಾದೃಷ್ಟ ಏನೆಂದರೆ ಇಡೀ ಕಾರ್ಯಕ್ರಮ ಉರಿ ಬಿಸಿಲಿನಲ್ಲಿಯೇ ನಡೆಯಿತು. ಶಾಲಾ ಚಿಕ್ಕ ಮಕ್ಕಳು ಬಿಸಿಲಿನ ಬೇಗೆಗೆ ಕುರ್ಚಿಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಒದ್ದಾಡಿದ್ರು. ಕಾರ್ಯಕ್ರಮ ಬಿಟ್ಟು ನೆರಳು ಇದ್ದ ಕಡೆ ಹೋಗಿ ನಿಂತರು. ಇತ್ತ ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ ಬಿ ಚಿಮ್ಮನಕಟ್ಟಿಯವರು ಅಧ್ಯಕ್ಷತೆ ವಹಿಸಿ ಹಾಗೂ ಸಮಾಜದ ಎಲ್ಲಾ ಮುಖಂಡರು, ಬಾದಾಮಿ ಪುರಸಭೆ ಸರ್ವ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸಂವಿಧಾನದ ಮೌಲ್ಯಗಳನ್ನು ಕುರಿತು ಚರ್ಚಿಸಿ ಪೀಠಿಕೆಯನ್ನ ಓದುವ ಮುಖಾಂತರ ಸಂವಿಧಾನವನ್ನು ಗೌರವಿಸಿದರು. ಏನೆಂದ್ರೆ ಬಾದಾಮಿ ಶಾಸಕರು ಸುದೀರ್ಘ ಭಾಷಣ ಮಾಡಿದ ವೇದಿಕೆಯಲ್ಲಿ ಇಂತಹ ಉರಿ ಬಿಸಿಲಿನಲ್ಲಿ ಪೆಂಡಾಲ್ ಹಾಕಬೇಕು ಅನ್ನೋ ಪರಿಜ್ಞಾನ ಕೂಡ ತಾಲೂಕು ಆಡಳಿತಕ್ಕೆ ಬರಲಿಲ್ಲ ಹಾಗೂ ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆಗೆ ಇಲ್ಲದಿರುವುದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಕೋಪಕ್ಕೆ ಕಾರಣವಾಯಿತು. ಚಿಕ್ಕ ಮಕ್ಕಳು ಉರಿ ಬಿಸಿಲಿನ ತಾಪಕ್ಕೆ ಒದ್ದಾಡಿ ಹೋಗಿ ತಾವು ಕುಳಿತ ಕುರ್ಚಿಗಳನ್ನ ತಲೆ ಮೇಲೆ ಇಟ್ಟುಕೊಂಡು ನೆರಳಿನ ಮೊರೆ ಹೋದ್ರು. ಇನ್ನು ಕೆಲವರು ಕಾರ್ಯಕ್ರಮವನ್ನು ಬಿಟ್ಟು ನೆರಳು ಇದ್ದಲ್ಲಿಗೆ ಹೋಗಿ ನಿಂತುಕೊಂಡಿದ್ರು. ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಸಹ ಉರಿ ಬಿಸಿಲಿನ ಬೇಗೆಯಲ್ಲೇ ಭಾಷಣವನ್ನ ಮುಂದುವರೆಸಿದ್ರು. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮಾಡಿದ ತಾಲೂಕು ಆಡಳಿತದ ನಿರ್ಲಕ್ಷ್ಯದ ಧೋರಣೆ ಇಲ್ಲಿ ಎದ್ದು ಕಾಣುತ್ತಿತ್ತು. ಇಂತಹ ಅಧಿಕಾರಿಗಳ ಮೇಲೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ವೀರೇಶ್ ಎಸ್ ವಸ್ತ್ರದ, ನ್ಯೂಸ್ 26 ಕನ್ನಡ, ಬಾದಾಮಿ. ಗಣರಾಜ್ಯೋತ್ಸವ ನಿಮಿತ್ತವಾಗಿ ಈ ಸಂವಿಧಾನದ ಜಾಗೃತಿಯ ಜಾಥಾ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದ ಹಿಡಿದು ನಗರಸಭೆಗಳ, ಪುರಸಭೆಗಳ, ಪಂಚಾಯತಿಯ ವ್ಯಾಪ್ತಿವರೆಗೂ ಅಲ್ಲಿ ಶಾಲಾ ಮಕ್ಕಳಿಗೆ ಇರುವಂತಹ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಎಲ್ಲರಿಗೂ ಈ ಸಂವಿಧಾನವನ್ನು ತಿಳಿಸುವಂತ ಪ್ರಯತ್ನವನ್ನ ಈ ಜಾಥಾ ಮುಖಾಂತರವಾಗಿ ನೆರವೇರಿಸಿಕೊಡ್ತಿರುವಂತ ನಮ್ಮ ಘನವರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗಾಗಲಿ, ಉಪಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು, ರೀತಿಯಾಗಿ ಘನವತ್ತಾದಂತಹ ಹೆಚ್ಚು ಈ ವೇದಿಕೆಯಾಗಿ ಮೊಟ್ಟಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ಮನ್ನರಲ್ಲಿ ಇಲ್ಲಿ ಕೂಡಿರ್ತಕ್ಕಂಥ ಸಮಸ್ತ ಎಲ್ಲ ಸುತ್ತಮುತ್ತಲಿಂದ ಬಂದಂತ ಎಲ್ಲ
ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.